ಜಗನ್ನಾಥ ರಥಯಾತ್ರೆಯ ವೇಳೆ ಭಾರೀ ಕಾಲ್ತುಳಿತ ಸಂಭವಿಸಿದೆ. ಈ ವೇಳೆ ಹಲವು ಭಕ್ತರು ಅಸ್ವಸ್ಥಗೊಂಡಿದ್ದು 40 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಪುರಿ ಜಗನ್ನಾಥ ರಥಯಾತ್ರೆಯ ವೇಳೆ ಭಾರೀ ಕಾಲ್ತುಳಿತ ಸಂಭವಿಸಿದೆ. ಈ ವೇಳೆ 500ಕ್ಕೂ ಹೆಚ್ಚು ಮಂದಿ ಭಕ್ತರು ಅಸ್ವಸ್ಥಗೊಂಡಿದ್ದು 40 ಮಂದಿ ಗಂಭೀರವಾಗಿದ್ದಾರೆ. 40ಕ್ಕೂ ಹೆಚ್ಚು ಮಂದಿಯ ಸ್ಥಿತಿ ಗಂಭೀರವಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇಂದು ಮತ್ತೆ ರಥಯಾತ್ರೆ ಪುನರಾರಂಭವಾಗಲಿದೆ ಅನ್ನುವಂಥ ಮಾಹಿತಿ ಇದೆ. ಸುಮಾರು 40ಕ್ಕೂ ಹೆಚ್ಚು ಮಂದಿಯ ಸ್ಥಿತಿ ಗಂಭೀರವಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿರುವಂಥದ್ದು. ಭಾರೀ ಕಾಲ್ತುಳಿತ ಸಂಭವಿಸಿದೆ. ಅಲ್ಲಿ ಸುಮಾರು 10,000 ಪೊಲೀಸರಿದ್ದರೂ ಕೂಡ ಅಲ್ಲಿ ನಿಯಂತ್ರಿಸುವುದಕ್ಕೆ ಪರದಾಟ ನಡೆಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ರಥದ ಹಗ್ಗ ಎಳೆಯುವುದಕ್ಕೆ ಮುಗಿಬಿದ್ದಾಗ ನಡೆದಂಥ ಅವಘಡ ಇದು. ಅಸ್ವಸ್ಥ ಭಕ್ತರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ದೃಶ್ಯದಲ್ಲಿ ಕೂಡ ನಾವು ಗಮನಿಸ್ತಾ ಹೋಗಬಹುದಾಗಿದೆ. ಪುರಿ ಜಗನ್ನಾಥ ರಥಯಾತ್ರೆಯ ಸಂದರ್ಭದಲ್ಲಿ ಸಂಭವಿಸಿದಂತಹ ಒಂದು ಅವಘಡ ಇದು. ಪುರಿ ಜಗನ್ನಾಥ ರಥಯಾತ್ರೆಯ ವೇಳೆ ಭಾರೀ ಕಾಲ್ತುಳಿತ ಸಂಭವಿಸಿದೆ. ಈ ವೇಳೆ ಕಾಲ್ತುಳಿತದಲ್ಲಿ ಅಸ್ವಸ್ಥಗೊಂಡಂಥವ್ರನ್ನ ತತ್ಕ್ಷಣವೇ ಆಸ್ಪತ್ರೆಗೆ ದಾಖಲು ಮಾಡಲಾಗಿರುವಂಥದ್ದು ಆಂಬ್ಯುಲೆನ್ಸ್ ಮೂಲಕ. ದೃಶ್ಯದಲ್ಲಿ ಕೂಡ ಗಮನಿಸಬಹುದು. ಪುರಿ ಜಗನ್ನಾಥ ರಥಯಾತ್ರೆಯ ಸಂದರ್ಭದಲ್ಲಿ ಭಾರೀ ಕಾಲ್ತುಳಿತ ಸಂಭವಿಸಿದೆ. ಸುಮಾರು 500ಕ್ಕೂ ಹೆಚ್ಚು ಭಕ್ತರು ಗಾಯಗೊಂಡಿದ್ದಾರೆ. ಒಡಿಶಾದ ಪುರಿಯಲ್ಲಿ ನಡೆದಂತಹ ಈ ಘಟನೆ. ರಥ ಎಳೆಯುವಂತಹ ಸಂದರ್ಭದಲ್ಲಿ ಭಕ್ತರು ಮುಗಿಬಿದ್ದಿದ್ದೆ ಈ ನೂಕುನುಗ್ಗಲಿಗೆ ಕಾರಣ ಆಗೋಯ್ತು, ಕಾಲ್ತುಳಿತಕ್ಕೆ ಕಾರಣ ಆಗೋಯ್ತು. ಪುರಿ ಜಗನ್ನಾಥ ರಥಯಾತ್ರೆ ಸಂದರ್ಭದಲ್ಲಿ ಉಂಟಾದಂತಹ ಕಾಲ್ತುಳಿತದಲ್ಲಿ ಭಾರೀ ಸಂಖ್ಯೆಯಲ್ಲಿ ಭಕ್ತರು ಗಾಯಗೊಂಡಿರುವಂಥದ್ದು. ಪುರಿ ಜಗನ್ನಾಥನ ರಥವನ್ನು ಎಳೆಯುವುದಕ್ಕೆ ಸೇರಿದಂಥ ಭಕ್ತ ಸಮೂಹ ಒತ್ತಡದಿಂದಾಗಿ ಕಾಲ್ತುಳಿತ ಉಂಟಾಗಿದೆ ಅನ್ನುವಂಥ ಮಾಹಿತಿ ಇದ್ದು 500ಕ್ಕೂ ಹೆಚ್ಚು ಮಂದಿ ಭಕ್ತರು ಗಾಯಗೊಂಡಿದ್ದಾರೆ. ಸ್ಥಳದಲ್ಲಿ ತುರ್ತು ಚಿಕಿತ್ಸಾ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದ್ದು ಗಾಯಾಳುಗಳಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಆಂಬ್ಯುಲೆನ್ಸ್ಗಳಲ್ಲೇ. जगन्नाथ साक्षात पतित पावन है। भक्तों को दर्शन देने के लिए वो मंदिर से निकल कर रथ के बाहर आते हैं और आज प्रत्यक्ष ब्रह्म है जगन्नाथ जी, दारू ब्रह्म, इनके दर्शन से ಪುರಿಯಲ್ಲಿ ನಡೆಯುವಂಥ ವಾರ್ಷಿಕವಾಗಿ ಅಂದರೆ ವರ್ಷಕ್ಕೊಮ್ಮೆ ನಡೆಯುವಂಥ ರಥಯಾತ್ರೆ ಇದು. ಈ ಉತ್ಸವದ ಸಂದರ್ಭದಲ್ಲಿ ರಥವನ್ನು ಎಳೆಯೋದಕ್ಕೆ ಅಂತ ನೂಕುನುಗ್ಗಲು ಉಂಟಾದಾಗ ಈ ಕಾಲ್ತುಳಿತ ಸಂಭವಿಸಿದೆ. 40ಕ್ಕೂ ಅಧಿಕ ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. 500ಕ್ಕೂ ಹೆಚ್ಚು ಮಂದಿ ಭಕ್ತರು ಗಾಯಗೊಂಡಿದ್ದು 40ಕ್ಕೂ ಅಧಿಕ ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಪುರಿಯಲ್ಲಿ ರಥವನ್ನು ಎಳೆಯುವಂಥ ಸಂದರ್ಭ ಶಾಸ್ತ್ರೋಕ್ತವಾಗಿ ಎಳೆಯುವ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿರುವಂಥದ್ದು. ಒಡಿಶಾ ಸಚಿವ ಮುಖೇಶ್ ಮಹಾಲಿಂಗ್ ಹೆಚ್ಚಿನ ಜನಸಂದಣಿಯಿಂದಾಗಿ ಒಬ್ಬರು ಅಥವಾ ಇಬ್ಬರು ಭಕ್ತರು ಕುಸಿದು ಬಿದ್ದರು ಅನ್ನುವಂಥದ್ದನ್ನು ಹೇಳ್ತಾರೆ. ಅದರ ನಂತರದಲ್ಲಿ ಸಾಕಷ್ಟು ಅವಘಡವೇ ಸಂಭವಿಸಿರುವಂಥದ್ದು. ಲಕ್ಷಾಂತರ ಜನ ಸೇರ್ತಾರೆ. ಹೆಜ್ಜೆ ಇಡೋದಕ್ಕೂ ಸಾಧ್ಯವಾಗದಂಥ ರೀತಿಯಲ್ಲಿ ಜನ ಜಮಾಯಿಸುವಂಥದ್ದು ನಾವು ಕಾಣ್ತೇವೆ. ಈ ವೇಳೆ ಅಸ್ವಸ್ಥಗೊಂಡಂಥವ್ರನ್ನ ತತ್ಕ್ಷಣವೇ ಹಾಸ್ಪಿಟಲ್ಗೆ ದಾಖಲು ಮಾಡಿ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇರುವಂಥದ್ದನ್ನು ಕಾಣಬಹುದು. 500ಕ್ಕೂ ಹೆಚ್ಚು ಭಕ್ತರು ಅಸ್ವಸ್ಥಗೊಂಡಿದ್ದಾರೆ. ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಇಷ್ಟಾದರೂ ಕೂಡ 10,000 ಪೊಲೀಸರಿದ್ದರೂ ಕೂಡ ಪರಿಸ್ಥಿತಿಯನ್ನು ನಿಯಂತ್ರಿಸುವುದಕ್ಕೆ ಪೊಲೀಸರೇ ಪರದಾಟ ನಡೆಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡ್ತಲ್ಲಿ. ದೇವಾಲಯದ ಪ್ರದೇಶದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಕೂಡ ಇವೆ. ಗ್ಲೂಕೋಸ್ ಮತ್ತು ನೀರು ಸಮರ್ಪಕವಾಗಿ ಒದಗಿಸಲಾಗ್ತಾ ಇದೆ ಅನ್ನುವಂಥದ್ದಿದೆ. ನೋಡಿ, ಅಲ್ಲಿ ಆಂಬ್ಯುಲೆನ್ಸ್ ಮೂಲಕ ಅಸ್ವಸ್ಥಗೊಂಡಂಥವ್ರನ್ನ ತತ್ಕ್ಷಣವೇ ಹಾಸ್ಪಿಟಲ್ಗೆ ಕೊಂಡೊಯ್ಯಲಾಗ್ತಾ ಇದೆ.
ರಥದ ಹಗ್ಗ ಎಳೆಯೋದಕ್ಕೆ ಮುಗಿಬಿದ್ದಂತಹ ಸಂದರ್ಭದಲ್ಲಿ ಆಗಿರುವಂತಹ ಅವಘಡ ಇದು. ಈಗಾಗಲೇ ತೀವ್ರ ರೀತಿಯಲ್ಲಿ ಅಸ್ವಸ್ಥಗೊಂಡಂಥವ್ರನ್ನ ಗಂಭೀರವಾಗಿ ಗಾಯಗೊಂಡಂಥವ್ರನ್ನ, ಅದರಲ್ಲಿ ಸುಮಾರು 173 ಜನರನ್ನ ಹೈ ಡಿಪೆಂಡೆನ್ಸಿ ಯೂನಿಟ್ನಲ್ಲಿ ಅಂದರೆ HDUಗೆ ದಾಖಲು ಮಾಡಲಾಗಿದ್ದು 68 ಜನರಿಗೆ OPDಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸ್ಥಿತಿ ಗಂಭೀರವಾಗಿದ್ದಂಥ 10 ಮಂದಿ ಭಕ್ತರನ್ನ ಜಿಲ್ಲಾ ಕೇಂದ್ರದ ಆಸ್ಪತ್ರೆಗೆ DHHಗೆ ಸ್ಥಳಾಂತರ ಮಾಡಲಾಗಿದೆ. ಒಡಿಶಾದ ಪುರಿಯಲ್ಲಿ ನಡೆದಂಥ ವಾರ್ಷಿಕ ರಥಯಾತ್ರೆಯ ಸಂದರ್ಭದಲ್ಲಿ ಭಗವಾನ್ ಬಲಭದ್ರನ ರಥವನ್ನು ಎಳೆಯೋದಕ್ಕೆ ಭಾರೀ ಜನಸಮೂಹ ಮುಂದಕ್ಕೆ ಬಂದಂಥ ಸಂದರ್ಭದಲ್ಲಿ 500ಕ್ಕೂ ಹೆಚ್ಚು ಮಂದಿ ಭಕ್ತರು ಗಾಯಗೊಂಡಿದ್ದಾರೆ. ಶತಮಾನಗಳಷ್ಟು ಹಳೆಯ ಸಂಪ್ರದಾಯದ ಭಾಗವಾಗಿ ಎಳೆಯುವಂಥ 3 ಭವ್ಯ ರಥಗಳಲ್ಲಿ ಒಂದಾದ ತಾಳಧ್ವಜ ರಥವನ್ನು ಎಳೆಯುವ ಸಂದರ್ಭದಲ್ಲಿ ಉಂಟಾಗಿರುವಂಥ ಕಾಲ್ತುಳಿತ ಇದು. ಅಂದರೆ ಪ್ರತಿ ವರ್ಷ ಈ ಜನಸ್ತೋಮ ಸೇರುತ್ತೆ ಮತ್ತು ಈ ವೇಳೆ ಭಕ್ತರು ಲಕ್ಷಾಂತರ ಭಕ್ತರು ಸೇರ್ತಾರೆ ಪುರಿ ಜಗನ್ನಾಥ ರಥೋತ್ಸವದ ಸಂದರ್ಭದಲ್ಲಿ. ಆಗ ಯಾವತ್ತೂ ಕೂಡ ಇಂಥ ಅವಘಡಗಳು ಸಂಭವಿಸಿದಂಥ ನಿದರ್ಶನಗಳು ಕಮ್ಮಿ. ಕಾಲು ತುಳಿತ ಆಗಿದ್ದು, ಗೊಂದಲಕ್ಕೀಡಾಗಿದ್ದು, ಈ ಥರದ ಅವಘಡಗಳು ನಡೆದಿರೋದು ಕಡಿಮೆ. ಆದರೆ ಈ ಸಂದರ್ಭದಲ್ಲಿ ಈ ರಥಯಾತ್ರೆಯ ವೇಳೆ, ಈ ಬಾರಿಯ ರಥಯಾತ್ರೆಯ ವೇಳೆ ಸಂಭವಿಸಿರುವಂಥ ನೂಕುನುಗ್ಗಲು ಕಾಲು ತುಳಿತಕ್ಕೆ ಕಾರಣ ಆಗೋಯಿತು. ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುವಂಥ ಉತ್ಸವ ಇದು. ಜಗನ್ನಾಥ ದೇವಾಲಯದಿಂದ ಗುಂಡಿಚಾ ದೇಗುಲಕ್ಕೆ ತನ್ನ ಸಹೋದರರಾದ ಬಲಭದ್ರ ಮತ್ತು ದೇವತೆ ಸುಭದ್ರ ಅವರೊಂದಿಗೆ ಸುಮಾರು 2.5 ಕಿಲೋಮೀಟರ್ ದೂರದಲ್ಲಿರುವ ಗುಂಡಿಚಾ ದೇಗುಲಕ್ಕೆ ಭಗವಾನ್ ಜಗನ್ನಾಥನ ಪ್ರಯಾಣವನ್ನು ಸೂಚಿಸುತ್ತೆ ಈ ರಥಯಾತ್ರೆ. ಈ ದೇವತೆಗಳು ಗುಂಡಿಚಾ ದೇವಾಲಯದಲ್ಲಿ 1 ವಾರ ವಾಸ ಮಾಡ್ತಾರೆ ಮತ್ತು ನಂತರ ಇದೇ ರೀತಿಯ ಮೆರವಣಿಗೆಯಲ್ಲಿ ವಾಪಸ್ ಹಿಂದಿರುಗ್ತಾರೆ. ಸೊ ಅಂಥ ಒಂದು ಹಿನ್ನೆಲೆ ಇರುವಂಥ ಪ್ರತೀತಿ ಅಥವಾ ಸಂಪ್ರದಾಯ ಇರುವಂಥ ಒಂದು ರಥೋತ್ಸವ ಇದು. ತಾಳಧ್ವಜ ರಥದ ಪವಿತ್ರ ಹಗ್ಗಗಳನ್ನು ಹಿಡಿಯೋದಕ್ಕೆ ಉತ್ಸುಕರಾಗಿದ್ದಂಥ ಭಕ್ತರು ಈ ವೇಳೆ ನಾ ಮುಂದು ತಾ ಮುಂದು ಅಂತ ಮುಗಿಬಿದ್ದಿದ್ದೇ ಈ ನೂಕುನುಗ್ಗಲು ಅಥವಾ ಕಾಲ್ತುಳಿತಕ್ಕೆ ಕಾರಣ ಆಗೋಯಿತು. ಸುಮಾರು 500ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಹೆಚ್ಚಿನವರು ಸಣ್ಣ ಪುಟ್ಟ ಗಾಯಗಳಿಂದ ಬಚಾವಾಗಿದ್ದಾರೆ. ಜನಸಂದಣಿ ನಿಯಂತ್ರಿಸಲು ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಅಲ್ಲಿ.